ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಮ್ಮನೆ ವರಮಹಾಲಕ್ಷ್ಮಿನ ಯಾವ ತರ ಡೆಕೋರೇಷನ್ ಮಾಡಿದೀವಿ, ಯಾವ ತರ ಸೀರೆ ಉಡಿಸಿದೀವಿ ಅಂತ ಕಂಪ್ಲೀಟ್ ವಿಡಿಯೋ ಹಾಕಿದೀನಿ. ಪ್ಲೀಸ್ ವಾಚ್. ಫಸ್ಟ್ ನಮ್ಮ ಮನೆಯಲ್ಲಿ ಒಂದು ರೀಲ್ ಸ್ಟಿಕ್ ಇತ್ತು, ಸೊ ಬೇಸ್ ನ ಸೆಟ್ ಮಾಡೋಕೋಸ್ಕರ ನಾವು ರೀಲ್ ಸ್ಟಿಕ್ ಮೇಲೆ ವೈಟ್ ಕಲರ್ ಪಂಚೆನ ಹಾಕಿದ್ವಿ. ಒಂದಷ್ಟು ಬಾಳೆ ಎಲೆನ ತಗೊಂಡ್ಬಿಟ್ಟು ಅದು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಇಟ್ಕೊಂಡು ಅದನ್ನ ಕಟ್ ಮಾಡ್ತಾ ಹೋದ್ವಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನೀವು ಕಟ್ ಮಾಡ್ತಾ ಹೋಗ್ಬೋದು. ಅದನ್ನ ಎಲ್ಲ ಒಂದ್ ಕಡೆ ಜೋಡಿಸಿಟ್ಕೊಳ್ಳಿ. ಕಟ್ ಮಾಡಿದಂತಹ ಬಾಳೆ ಎಲೆಗಳನ್ನ ಒಂದಾದ್ಮೇಲೆ ಒಂದನ್ನ ಜೋಡಿಸ್ತಾ ಅದನ್ನ ಗುಂಪಿನಿಂದ ಪಿನ್ ಮಾಡ್ಕೊಳ್ಳಿ. ಸೊ ಲುಕ್ ಕೂಡ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ನೀವು ಅದನ್ನ ಡಬಲ್ ಟೇಪ್ ಇಂದ ಕೂಡ ಸ್ಟಿಕ್ ಮಾಡ್ಕೊಬಹುದು. ಆಮೇಲೆ ನಾನು ಒಂದಷ್ಟು ಪ್ಲಾಸ್ಟಿಕ್ ಹೂವುಗಳನ್ನ ಮಾರ್ಕೆಟ್ ಇಂದ ತಂದಿದೆ. ಅದನ್ನ ನೀವು ಸೂಜಿ ದಾರ ಹಾಕೊಂಡು ಅದಕ್ಕೆ ನೀಟಾಗಿ ಫಿಟ್ ಆಗೋ ತರ ಕಟ್ಬಿಡಿ. ಸೊ ಈ ತರ ಕಾಣಿಸ್ತು. ಈಗ ಬೇಸ್ ಸೆಟ್ ಮಾಡಿದಾಯ್ತು. ಸೀರೆ ಉಡ್ಸೋದು ಹೆಂಗಂತ ನೋಡೋಣ. ನನಗೆ ಈ ತರ ಸುಲಭ, ನಿಮ್ಗೆ ನಾರ್ಮಲ್ ಆಗಿ ಬೇರೆ ತರನು ಯೂಟ್ಯೂಬ್ ವಿಡಿಯೋದಲ್ಲಿ ಸಿಗುತ್ತೆ. ಆ ತರ ಮಾಡ್ತೀರಾ ಅಂದ್ರೆ ಆ ತರನು ಮಾಡ್ಬೋದು. ನಾನು ನಾರ್ಮಲ್ ಆಗಿ ಹೆಂಗ್ ಸೀರೆ ಉಡ್ತಾರೋ ಆ ತರ ನೆರಿಗೆ ಎಲ್ಲ ಇಟ್ಕೊಂಡ್ಬಿಟ್ಟು ಅದನ್ನ ಬಟ್ಟೆ ಕ್ಲಿಪ್ ಇಂದ ನಾನು ಸೆಕ್ಯೂರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ಬೋದು 3 ಕಡೆನೂ ಇಟ್ಕೊಂಡಿದ್ದೀನಿ. ಬಿಕಾಸ್ ಅದು ಜಾಸ್ತಿ ದಪ್ಪ ಇರುತ್ತೆ, ಒಂದೇ ಕಡೆ ಇಟ್ಕೊಳಕ್ ಆಗಲ್ಲ, ಒಂದೊಂದ್ ನೆರಿಗೆ ಬಿಟ್ಟೋಗುತ್ತೆ. ಸೊ ಅದನ್ನ ಬಿಟ್ಟೋಗ್ಬಾರ್ದು ಅಂದ್ಬಿಟ್ಟು ನೀಟಾಗಿ ಒಂದೇ ಕಡೆ ಇಟ್ಕೊಂಡು ಅದನ್ನ ಕ್ಲಿಪ್ ಇಂದ ಸೆಕ್ಯೂರ್ ಮಾಡ್ಕೊಂತೀವಿ. ಈಗ ಸೀರೆ ಸೆರ್ಗದ ನೆರಿಗೆ ಇಟ್ಕೊಳ್ಳೋಣ. ಇವಾಗ ಏನಾದ್ರು ಬಾರ್ಡರ್ ನಿಮ್ದು ದೊಡ್ಡದಿದೆ ಅಂತ ಅಂದ್ರೆ ಸೊ ದೊಡ್ಡದಾಗಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಸ್ಮಾಲ್ ಇದೆ ಸ್ಮಾಲ್ ಆಗಿ ಇಟ್ಕೊಳ್ಳಿ. ಬಿಕಾಸ್ ಅದು ತುಂಬಾ ಲುಕ್ ಆಗಿ ಕಾಣುತ್ತೆ ಬಾರ್ಡರ್ ಕಾಣಿಸ್ತಿದ್ರೆ. ನಾವು ಕೂಡ ಸೇಫ್ಟಿ ಪಿನ್ ಇಂದ ಸೆಕ್ಯೂರ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಬಟ್ಟೆ ಕ್ಲಿಪ್ ನ ಯೂಸ್ ಮಾಡಬಹುದು. ನಿಮ್ಗೆ ಸೆರ್ಗಿ ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಂಡು ಅದನ್ನ ನೀಟಾಗಿ ಜೋಡಿಸ್ಕೊಂಡು ಅದು ಕೂಡ ಬಟ್ಟೆ ಕ್ಲಿಪ್ ಇಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಸ್ಯಾರಿಯಲ್ಲಿ ಬ್ಲೌಸ್ ಪೀಸ್ ಬರುತ್ತೆ, ಅದನ್ನ ನೀಟಾಗಿ ಚಿಕ್ಕದಾಗಿ ಮರ್ಚಿಟ್ಕೊಳ್ಳಿ. ಅಕಸ್ಮಾತ್ ನಿಮ್ದೇನಾದ್ರೂ ಕೈ ದೊಡ್ಡದಾಗಿದೆ ಅಂದ್ರೆ ದೊಡ್ಡದಾಗಿ ಮರ್ಚಿಟ್ಕೊಳ್ಳಿ, ನೋಡ್ಕೊಂಡು ಮರ್ಚ್ಕೊಳ್ಳಿ. ಆಮೇಲೆ ನೀವು ಅದನ್ನ ಗುಂಪಿನಿಂದ ಸೆಕ್ಯೂರ್ ಮಾಡಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಗುಂಪಿನ ಚುಚ್ಚಿ ಅದನ್ನ ನೀಟಾಗಿ ಅಲಂಕಾರ ಮಾಡಿ ಆ ಕೈ ನೀಟಾಗಿ ಕಾಣಿಸೋ ತರ ನೀಟಾಗಿ ಸುತ್ತಿ ಅದನ್ನ ನೀಟಾಗಿ ಮಾಡ್ಕೊಳ್ಳಿ. 2 ಕೈಗೂ ಇದೇ ತರ ಸುತ್ತಬಿಟ್ಟು ನೀಟಾಗಿ ಇಟ್ಕೊಳ್ಳಿ. ಈಗ ಡೆಕೋರೇಷನ್ ಗೆ ಸೆಟ್ ಮಾಡ್ಕೊಂಡಿದ್ವಲ್ಲ ಬೇಸ್ ತರ. ಸೊ ಇವಾಗ ಅದಕ್ಕೆ ನಾವು ಚೆಂಡು ಹೂವನ್ನ ಮಧ್ಯ ಹಾಕೋಣ. ತುಂಬಾ ಪ್ಲೇನ್ ಇತ್ತಲ್ವಾ, ಸೊ ಅದಕ್ಕೋಸ್ಕರ ಸೂಜಿಯಿಂದ ಅದನ್ನ ನೀವು ದಾರ ಅಲ್ಲಿಗೆ ಕಟ್ಕೊಂಡ್ಬಿಟ್ಟು ಆಮೇಲೆ ಆ ಚೆಂಡು ಹೂವ ಹಾರ ಕೊನೆಯಲ್ಲಿ ಒಂದಷ್ಟು ದಾರ ಇರುತ್ತಲ್ಲ ಆ ದಾರನ ಇಟ್ಕೊಂಡು ಅದಕ್ಕೆ ಕಟ್ಕೊಂಡ್ಬಿಡಿ. ಆಮೇಲೆ ನಾನು ಮಾರ್ಕೆಟ್ ಇಂದ ಒಂದಷ್ಟು ಗಂಟೆನ ತಂದಿದ್ದೆ. ಆ ಗಂಟೆನ ತುದಿಯಲ್ಲಿ ಇಟ್ಕೊಂಡು ಅಲ್ಲಿ ಗಂಟೆನ ಅದನ್ನ ದಾರದಿಂದ ಪೋಣಿಸ್ಕೊಂಡ್ಬಿಡಿ. ಈಗ ಲಕ್ಷ್ಮಿ ಕುಣ್ಸಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾವು ಒಂದ್ ಮನೆಯನ್ನ ಇಟ್ಕೊಳ್ಳೋಣ ಲಕ್ಷ್ಮಿ ಕುಣ್ಸಕ್ಕೋಸ್ಕರ. ಆ ಲಕ್ಷ್ಮಿ ಕುಣ್ಸಕ್ ಮನೆ ಇಟ್ಟಾದ್ಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ನ ಇಡೋಣ. ಆ ಪ್ಲೇಟ್ಗೆ ಒಂದಷ್ಟು ಅಕ್ಕಿಯನ್ನ ಹಾಕೋಣ. ಸೊ ಅಕ್ಕಿಯನ್ನ ಹಾಕಿದ್ಮೇಲೆ ಆಮೇಲೆ ಕಲಶು ಚೊಂಬಿಡೋಣ. ಅದಕ್ಕೆ ನೀವು ಕೋಲನ್ನ ಕಟ್ಕೊಳ್ಳಿ. 2 ಚೊಂಬು ಯೂಸ್ ಮಾಡ್ತಿದ್ದೇವೆ ಇಲ್ಲಿ. ಸೊ 2 ಚೊಂಬುಗೂ 2 ಕೋಲ್ ಅಂತ ಕಟ್ಟಿಟ್ಕೊಳ್ಳಿ. ನಾವ್ ಈ ಚೊಂಬುಗೆ ಇವಾಗ ಸೀರೆ ಉಡ್ಸೋಣ. ಫಸ್ಟ್ ಹಿಂದೆಯಿಂದ ನೀವು ಆ ಸೀರೆನ ಎಲ್ಲ ಹಾಕೊಂಡ್ಬಿಟ್ಟು ಆ ನೆರಿಗೆ ಎಲ್ಲ ಏನ್ ಪೋಣಿಸಿದ್ವಿ ನಾವು ಆಲ್ರೆಡಿ ಅವಾಗ್ಲೇ ಸೇಫ್ಟಿ ಕ್ಲಿಪ್ ಹಾಕ್ಬಿಟ್ಟು ಅದನ್ನ ನೀಟಾಗಿ ಫಾರ್ಮಲ್ ಆಗಿ ಜೋಡಿಸ್ಕೊಂಡ್ಬಿಡಿ. ಆ ಜೋಡ್ಸಾದ್ಮೇಲೆ ಅದನ್ನ ಸೂಜಿಯಿಂದ ಪೋಣಿಸ್ಕೊಂಡ್ಬಿಟ್ಟು ಅದನ್ನ ಕಟ್ಬಿಡಿ. ಇಲ್ಲ ಅಂದ್ರೆ ನೀವು ಸೇಫ್ಟಿ ಪಿನ್ ಕೂಡ ಯೂಸ್ ಮಾಡ್ಕೊಂಡು ಅದನ್ನ ಕಟ್ಬೋದು. ಕಟ್ಟಾದ್ಮೇಲೆ ನೀವು ನೀಟಾಗಿ ಆ ಸೆರ್ಗನ್ನ ನೋಡ್ಬೋದು ಎಷ್ಟು ನೀಟಾಗಿ ಕೂತಿರುತ್ತೆ ಅಂತ. ಈಗ ನೆರ್ಗೆನ ಜೋಡ್ಸೋಣ. ಅಕಸ್ಮಾತ್ ನಿಮ್ಗೆ ಏನಾದ್ರು ಈ ತರ ನೆರ್ಗೆನ ಜೋಡ್ಸಕ್ ಆಗಿಲ್ಲ ಅಂದ್ರೆ 1 ಡೇ ಬಿಫೋರ್ ನೀವು ಅದನ್ನ ಜೋಡ್ಸಿಟ್ಕೊಂಡಿರಿ. ಸೊ ಅವಾಗ ನಿಮ್ಗೆ ಈಸಿ ಆಗತ್ತೆ, ಬೇಗ ಕೂಡ ಆಗತ್ತೆ. ಸೊ ಈಸಿಯಾಗಿ ಅದೇ ತರ 2 ಕಡೆನೂ ನೆರ್ಗೆನ ಜೋಡ್ಸ್ಕೊಂಡ್ಬಿಟ್ಟು ನೀಟಾಗಿ ಲುಕ್ ಕೊಡುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈಗ ಕೆಳಗಡೆ ಚೊಂಬುಗೆ ನಾವು ಡಬಲ್ ಟೇಪ್ ಹಾಕಿದ್ವಿ, ಅದ್ರ ಮೇಲೆ ನಮ್ ಕಲಶನ ಇಡೋಣ. ಅದಕ್ಕೂ ಕೂಡ ಕೋಲ್ ಕಟ್ಕೊಂಡಿದೀವಿ. ನೀಟಾಗಿ ಆ ಕಲಶನ ಅಲ್ಲಿ ಪಿಕ್ ಮಾಡಾದ್ಮೇಲೆ ಸೆರ್ಗನ ಎತ್ಕೊಂಡು ಹಾಕೊಳ್ಳಿ. ನಿಮ್ಗೆ ಯಾವ ಸೈಜ್ ಅಲ್ಲಿ ಮಾಡ್ಬೇಕು ಅಂತ ನೀವು ಸೆರ್ಗನ ನೋಡ್ಕೊಂಡಿರ್ತೀರಲ್ವಾ, ಆ ಸೆರ್ಗಲ್ನ ನೀವು ಎತ್ಕೊಂಡ್ಬಿಟ್ಟು ಅದನ್ನ ನೀಟಾಗಿ ಯಾವ ತರ ಬೇಕು ಅನ್ನೋದಕ್ಕೆ ನೋಡ್ಕೊಂಡು ಅದನ್ನ ನೀಟಾಗಿ ಮಾಡ್ಕೊಳ್ಳಿ. ಅದಕ್ಕೂ ಕೂಡ ನೀವು ಗುಂಪಿನೆಲ್ಲ ಸೆಕ್ಯೂರ್ ಪಿನ್ ನ ಯೂಸ್ ಮಾಡ್ಕೊಬಹುದು. ಅದನ್ನ ನೀಟಾಗಿ ಪ್ಲಗ್ ಮಾಡ್ಬಿಡಿ. ಸೊ ಇವಾಗ ನಾವು ನೋಡೋಣ ಕೈ ಮತ್ತೆ ಕಾಲ್ ಹಾಕೋದಕ್ಕೆ. ಸೊ ಕಾಲು ಕೈ ಏನ ಮಾಡೋದಂದ್ರೆ ಹಿಂದೆಗಡೆಯಿಂದ ಹೆಂಗಿರು 2 ಕೋಲ್ ಇರುತ್ತಲ್ಲ, ಆ ಕೋಲ್ 2 ಮಧ್ಯದಲ್ಲಿ ನೀವು ಆ ಕೈನ ಸಿಗಿಸಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಈಗ ಕಾಲ್ ಹಾಕೋದ್ ಹೆಂಗಂತ ನೋಡೋಣ. ನಿಮ್ ಹತ್ರ ಸೈಡ್ ಅಲ್ಲೆಲ್ಲ ಸೆರ್ಗ್ಮಿಕ್ ಇರುತ್ತಲ್ವಾ, ಆ ಸೆರ್ಗಲ್ಲಿ ಬಾರ್ಡರ್ ಮೇಲೆ ಬರೋ ತರ ಮಾಡ್ಬಿಟ್ಟು ಆ ಕಾಲ್ ಮೇಲೆ ನೀಟಾಗಿ ಅದನ್ನ ಸುತ್ಕೊಂಡು ಗುಂಪಿನಿಂದ ಸ್ಟಿಕ್ ಮಾಡ್ಬಿಡಿ. ಆ ಗುಂಪಿನಿಂದ ಸ್ಟಿಕ್ ಮಾಡಿದ್ನ ಆ ಕಾಲ್ನ ನೀಟಾಗಿ ಮಣೆ ಮೇಲೆ ಬಿಡಿ. ಸೊ ಅವಾಗ ನಿಮ್ಗೆ ತುಂಬಾ ಲುಕ್ ಆಗಿ ಕಾಣುತ್ತೆ. ಇದೇ ತರ ಇನ್ನೊಂದ್ ಕಾಲ್ಗೂ ಕೂಡ ಅಲಂಕಾರ ಮಾಡ್ಕೊಳ್ಳಿ. ಈಗ ದೇವ್ರಿಗೆ ಅಲಂಕಾರ ಮಾಡೋಣ. ಈಗ ಸೊಂಟು ಡಾಬ್ ಆಗಿರ್ಬೋದು, ಒಡವೆ ಆಗಿರ್ಬೋದು, ಚೌಲಿ ಆಗಿರ್ಬೋದು, ಹೂವ ಎಲ್ಲ ಹಾಕಿ ಎಷ್ಟು ಸಖತ್ತಾಗಿ ಕಾಣ್ತಿದೆ ನೋಡಿ. ದೇವ್ರು ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ಲ. ಇಡ್ಬೇಕಾದ ಹಣ್ಣು ಹಂಪ್ಲು ಎಲ್ಲ ಇಟ್ಟು ನೋಡೋಣ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಅವರು ಕೂಡ ಇದೇ ತರ ಟ್ರೈ ಮಾಡ್ತಿದ್ರೆ ಅವ್ರಿಗೂ ಹೆಲ್ಪ್ ಆಗ್ಲಿ. ಥ್ಯಾಂಕ್ ಯು.